ನಮಸ್ಕಾರ. ನಾನು ಸತೀಶ್ ಭಟ್ ಅಂತ. ನಮ್ಮದು ಕೊಪ್ಪ ತಾಲೂಕು ಬಾಲ್ಗಡಿ ಮೇಲ್ಪಾಲ್ ರಸ್ತೆಯಲ್ಲಿ ಪಾಲಚಂದ್ರ ಯಜ್ಞ ಕ್ಷೇತ್ರ ಅಂತ ದೇವಸ್ಥಾನ ಮತ್ತು ಸಭಾಭವನ ಎಲ್ಲ ಇದೆ. ನಾನು ಇತ್ತೀಚೆಗೆ ಒಂದು ಯಾಗ ಶಾಲೆ, ಈ ಕಡೆ ಬರೀ ಕಾಣಿಸ್ತಾರೆ, ಯಾಗ ಶಾಲೆಯನ್ನು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಮಾಡಿದು. ಅದು ಮೇಲ್ಗಡೆ ಮಾಡಿನ ವಿಚಾರ ಬಂದಾಗ ಸೀಟ್ ಮಾಡಿದ್ರೆ ಹೊಗೆ ಎಲ್ಲ ಹೋಗೋದಿಲ್ಲ ಅಂತಕ್ಕಂಥ ವಿಚಾರ ಬಂತು. ಆಮೇಲೆ ಮರದ್ದು ರೀಪು ಪಕಾಸಿ ಎಲ್ಲ ಹಾಕಿ ಹಂಚು ಹಾಕಿದ್ರೆ ಅದು ಒಂದನೇದಾಗಿ ಖರ್ಚು ಜಾಸ್ತಿ, ಎರಡನೇದಾಗಿ ಹೊಗೆಗೆ ಆ ಹಂಚು ಕೂಡ ಒಂಥರ ಹಳೆ ಮನೆ ಎದುರುಗಡೆ ಒಂದು ರೀತಿ ಒಂದು ಯಾವುದು ಗೋಡನ್ ಆದಂಗೆ ಆಗ್ಬಿಡ್ತದೆ ಅಂತೇಳಿ ಈ ಸೆರಾಮಿಕ್ ಹಂಚ್ ಬಗ್ಗೆ ಯಾರೋ ಹೇಳಿದ್ರು. ನಾನು ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗಿ ನೋಡ್ಕೊಂಬಂದೆ. ಕೊಪ್ಪದಲ್ಲಿರೋದು ವಾಸ್ತವವಾಗಿ ನಂಗೆ ಗೊತ್ತಿರಲಿಲ್ಲ, ಬೇರೆ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದೆ. ನೋಡಿದಾಗ ಹಂಚೇನೋ ಭಾಳ ಚೆನ್ನಾಗಿ ಕಾಣ್ತು, ತುಂಬ ಕಲರ್ಸ್ಗಳಿದ್ದು, ಆಯ್ಕೆಗಳಿದ್ದು. ಅದು ಅವ್ರು ಹೇಳೋ ಪ್ರಕಾರ ಹೊರಗಡೆ ಶೈನಿಂಗ್ ಹೋಗೋದಿಲ್ಲ, ಏನಾದ್ರು ಸ್ವಲ್ಪ ಪಾಚಿ ಕಟ್ಟಿದ್ರು ಕೂಡ ವಾಟರ್ ವಾಶ್ ಮಾಡುವಂಥ ಪೈಪಲ್ಲಿ ಮಾಡಿದರೆ ಪಾಚಿ ಹೋಗುತ್ತೆ, ಶೈನಿಂಗ್ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ನಮ್ದು ಎದುರು ಬದಿ ಆಗಿರೋದ್ರಿಂದ ಅದು ಶೈನಿಂಗ್ ಎಲ್ಲ ಹೋಗ್ಬಿಟ್ರೆ ಮತ್ತು ಚೆಂದ ಕಾಣಲ್ಲ. ಸರಿ ಅಂತ ಒಂದು ದಿವಸ ಕೊಪ್ಪದಲ್ಲೂ ಇದೆ ಅಂತ ಹೇಳಿದರು, ಕೆ ಪಿ ಜಿ ಟೈಲ್ಸ್ ಅಂಥೇಳಿ ಅವರದ್ದು. ಅಲ್ಲಿ ಹೋಗಿ ನೋಡಿದಾಗ ನಿಮ್ಮ ಮೇಲಿನಪೇಟೆ ಟೋಲ್ ಗೇಟ್ ಹತ್ರ ಫೈರ್ ಇಂಜಿನ್ ಆಫೀಸ್ ಎದುರುಗಡೆ ಇರೋದು. ಒಂದು ದಿವಸ ಹುಡ್ಕೊಂಡು ಹೋದು. ಅಲ್ಲಿ ಹೋದಾಗಲೂ ಅವ್ರು ಚೆನ್ನಾಗಿ ಮಾತಾಡಿದರು ಮತ್ತು ರೇಟ್ಗಳ ಬಗ್ಗೆನೂ ಹೇಳಿದರು. ಇಷ್ಟಿಷ್ಟು ರೇಟ್ ಆಗುತ್ತೆ, ದೇವಸ್ಥಾನ ಅಲ್ಲ ಬಿಟ್ರೆ ಏನೋ ಒಂಚೂರು ಕಮ್ಮಿನೂ ಕೊಡಿ, ಪಾಪ ಕಮ್ಮಿನೂ ಮಾಡಿದರು. ಮಾಡೆಲ್ಲ ಚೆನ್ನಾಗಾಗಿದೆ. KPJ ಸೆರಾಮಿಕ್ ಟೈಲ್ಸ್ ಏನಿದೆಯಾ ಅವರಿಗೆ ಆಗೋದು ಮಾಲಕರಿಗೆ ಕೆಲಸ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.